ಆತ್ಮೀಯ ಭಾವಸಾರ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಮಾಜದ ಇತರರಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಭಾವಸಾರ ಕ್ಷತ್ರಿಯ ಸಮಾಜದ ಆರಾಧ್ಯ ದೈವ ಶ್ರೀ ಪಾಂಡುರಂಗ ವಿಠಲ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿರುವ ಶ್ರೀ ಕೃಷ್ಣ ರುಕ್ಮಿಣಿ ದೇವಸ್ಥಾನದ ಗೋಪುರ ಕಳಶ ಸ್ಥಾಪನೆ ಅಂಗವಾಗಿ ಭದ್ರಾವತಿಯ ಭಾವಸಾರ ಕ್ಷತ್ರಿಯ ಸಮಾಜವು ಶ್ರೀ ಜ್ಞಾನೇಶ್ವರಿ ಗ್ರಂಥಪಾರಾಯಣ ಸಪ್ತಾಹ ಹಾಗೂ 88ನೇ ವರ್ಷದ ವಿಶೇಷ ದಿಂಡಿ ಮಹೋತ್ಸವಕ್ಕೆ ಜುಲೈ 23ರಂದು ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು. ಅಂದು ಸಂಜೆ ಹರಿಭಕ್ತ ಪರಾಯಣ್ ಬಸಪ್ಪ ಮಾಸ್ತರ ಅವರ ಆಶೀರ್ವಾದದೊಂದಿಗೆ ಸಂತ ಸಾಮ್ರಾಟ ಜ್ಞಾನದೇವರಚಿತ ಶ್ರೀ ಜ್ಞಾನೇಶ್ವರಿ ಗ್ರಂಥ ಪೋಥಿ ಸ್ಥಾಪನೆ, ಭಜನೆ, ನಂತರ ಶ್ರೀ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣದೊಂದಿಗೆ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಯಿತು. ಜುಲೈ 29ರವರೆಗೆ ಸಪ್ತಾಹದ ಅಂಗವಾಗಿ ಪ್ರತಿನಿತ್ಯ ಬೆಳಗ್ಗೆ ಕಾಕಡಾರತಿ, ಜ್ಞಾನೇಶ್ವರಿ ಗ್ರಂಥದ ಸಾಮೂಹಿಕ ಪಾರಾಯಣ, ಸಂಜೆ ಹರಿಪಾಠ ಭಜನೆ, ಸಾಮೂಹಿಕ ನಾಮಜಪ, ಶ್ರೀ ಜ್ಞಾನೇಶ್ವರಿ ಪ್ರವಚನ, ನಂತರ ಪಂಡರಿ ಕೀರ್ತನೆಗಳು ನಡೆಯುತ್ತವೆ. ಪ್ರತಿದಿನದ ಪ್ರವಚನದಲ್ಲಿ ಹಲವಾರು ಹರಿಭಕ್ತ ಪರಾಯಣರು ಪ್ರವಚನ, ಕೀರ್ತನೆಗಳನ್ನು ಮಂಡಿಸಲಿದ್ದಾರೆ. 28ರಂದು ಮಧ್ಯಾಹ್ನ ಆಭಾಪ ಶ್ರೀ ಬಸಪ್ಪ ಮಾಸ್ತರ ಶಿಷ್ಯವೃಂದದಿಂದ ಶನಿದೇವರ ಮಹಾತ್ಮೆ ಕಥಾಕಾಲಕ್ಷೇಪ ನಡೆಯಲಿದೆ. 29ರಂದು ಶ್ರೀ ಜ್ಞಾನೇಶ್ವರಿ ಪಾರಾಯಣದ ಮೂಲಕ ಕಾರ್ಯಕ್ರಮ ಸಮಾರೋಪಗೊಳ್ಳಲಿದೆ. 23/6/24ರಿಂದ 30/6/24ವರೆಗೆ ಭದ್ರಾವತಿಯಲ್ಲಿ 88ನೇ ನಿಂದಿ ಮಹೋತ್ಸವ ನಡೆಯಲಿದ್ದು, ಅದರಲ್ಲಿ ಸಪ್ತಾಹ ಹಾಗೂ 30ನೇ ತಾರೀಕು ಕಳಶ ಪ್ರತಿಷ್ಠಾಪನೆ ನೆರವೇರುವುದು. 30ನೇ ತಾರೀಕು 9 ನಿಂದಿ ಮಹೋತ್ಸವದ ಉತ್ಸವ ನಡೆಯಲಿದ್ದು, ಸರ್ವರು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ನಡೆದಿದ್ದು, ಸರ್ವ ಭಕ್ತರಿಗೂ ಆಹ್ವಾನವನ್ನು ನೀಡಿ ಮಹಾಪ್ರಸಾದ ಸ್ವೀಕರಿಸಲು ಕೋರಲಿದೆ. ಈ ಸಂದರ್ಭದಲ್ಲಿ ಸಪ್ತಾಹ, ಕಳಶ ಪ್ರತಿಷ್ಠಾಪನೆ, ದಿಂಡಿ ಉತ್ಸವ ಈ ಸಮಾಜ ವತಿಯಿಂದ ಭದ್ರಾವತಿ ಭಾವಸಾರ ಕ್ಷತ್ರಿಯ ಸಮಾಜ ವತಿಯಿಂದ ನಡೆಯಲಿದ್ದು, ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಜುಲೈ 29ರಂದು ರಾತ್ರಿ 9 ಗಂಟೆಗೆ ಸನ್ಮಾನ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಶಿವಮೊಗ್ಗ ಸಂಸದ BY ರಾಘವೇಂದ್ರ, ಭದ್ರಾವತಿಯ JDS ಮುಖಂಡರಾದ ಶಾರದಾ ಅಪ್ಪಾಜಿ, BJP ಮುಖಂಡ ಮುಂಗೋಟೆ ರುದ್ರೇಶ್, BJP ಜಿಲ್ಲಾ ಉಪಾಧ್ಯಕ್ಷ G ಆನಂದಕುಮಾರ್, ನಗರಸಭೆ ಸದಸ್ಯ V ಕದಿರೇಶ್ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಅಂದು ರಾತ್ರಿ 10 ಗಂಟೆಯ ನಂತರ ಅಖಂಡ ಜಾಗರಣೆ ನಡೆಯಲಿದ್ದು, ಇಡೀ ರಾತ್ರಿ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆಗಳು ನಡೆಯಲಿವೆ. ಜುಲೈ 30ರಂದು ಮುಂಜಾನೆ 5 ಗಂಟೆಗೆ ಕಳಶ ಪ್ರತಿಷ್ಠಾಪನೆ, ಕಾಕಡಾರತಿ ಭಜನೆ, ವೇದಬ್ರಹ್ಮ ಶ್ರೀ ಶ್ರೀಕಾಂತ ದೀಕ್ಷಿತ್ ಹಾಗೂ ತಂಡದವರಿಂದ ಹೋಮ ಹವನ ನೆರವೇರಲಿದೆ. ಗೋಪುರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭದ್ರಾವತಿಯ ಶಾಸಕ ಹಾಗೂ KIRDL ಅಧ್ಯಕ್ಷ BK ಸಂಗಮೇಶ್ವರ, ನಗರಸಭೆ ಆಯುಕ್ತರಾದ ಪ್ರಕಾಶ್ M ಚನ್ನಪ್ಪನವರ್, ನಗರಸಭೆ ಮಾಜಿ ಅಧ್ಯಕ್ಷ ಅನುಸುಧಾ ಮೋಹನ್ ಪಳನಿ, ನಗರಸಭೆ ಸದಸ್ಯ ಸುದೀಪ್ K ಕದಿರೇಶ್ ಉಪಸ್ಥಿತರಿರುವರು. ಕಳಶ ಅಭಿಷೇಕ ಸೇವೆ ಮಾಡಿಸುವವರು ಜುಲೈ 29ರೊಳಗಾಗಿ ಸಮಾಜದ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಕಾರ್ಯದರ್ಶಿ ಕೋರಿದ್ದಾರೆ. ನಂತರ ಅಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಶ್ರೀ ಪಾಂಡುರಂಗ ರುಕುಮಾಯಿ ಮಾತೆಯವರ ರಾಜಬೀದಿ ಉತ್ಸವ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಕಾಲಾ ಕೀರ್ತನೆಯೊಂದಿಗೆ ಮಹಾ ಮಂಗಳಾರತಿ, ಪ್ರಸಾದ ವಿನಿಯೋಗ, ಮಹಾ ಅನ್ನದಾನದ ಸಂತರ್ಪಣೆ ನಡೆಯಲಿದೆ. ಇದರ ಮೂಲಕ ದಿಂಡಿ ಮಹೋತ್ಸವ ಪೂರ್ಣಗೊಳ್ಳಲಿದೆ. ಶ್ರೀ ಕೃಷ್ಣ ರುಕ್ಮಿಣಿ ದೇವಸ್ಥಾನ ಬೂತನಗುಡಿ ಭದ್ರಾವತಿಯಲ್ಲಿ ಗೋಪುರ ಕಳಶ ಸ್ಥಾಪನೆ ನಿಮಿತ್ತ ದಿನಾಂಕ 23/6/2024 ಭಾನುವಾರದಿಂದ 30/6/2024 ಭಾನುವಾರದವರೆಗೆ ಶ್ರೀ ಜ್ಞಾನೇಶ್ವರಿ ಗ್ರಂಥ ಪಾರಾಯಣ ಸಪ್ತಾಹ ಹಾಗೂ 88ನೇ ವರ್ಷದ ವಿಶೇಷ ದಿಂಡಿ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಸರ್ವರಿಗೂ ಸದ್ಭಕ್ತರಿಗೂ ಆದರದ ಸುಸ್ವಾಗತ. ಪ್ಲೀಸ್ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮೀ ಭಾವಸಾರ್ YouTube channel. Thanks for watching.